ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನಾವು ತ್ರಿಕೋನಮಿತಿಯ ಕೆಲವು ಅನ್ವಯಗಳು 9ನೇ ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ್ರಿ. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ ಒಂದ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತೆ ನಿಮ್ ಫ್ರೆಂಡ್ಸ್ಗೆ ಎಲ್ಲಾರ್ಗು ಶೇರ್ ಮಾಡ್ರಿ. ಫಸ್ಟ್ ದೃಷ್ಟಿ ರೇಖೆ ಅಂದ್ರೆ ಏನು ಅಂತಕ್ಕಂಥದ್ದು. ಇಲ್ಲೊಬ್ಬ ವ್ಯಕ್ತಿ ನಿಂತಾನ ಎ ಇದ್ದಲ್ಲಿ, ಇಲ್ಲಿ ನಿಂತು ಈ ಕುತುಬ್ ಮಿನಾರನ್ನ ವೀಕ್ಷಣೆ ಮಾಡ್ಲಿಕ್ಕತ್ತಾನ ಅಂದ್ರ ಈ ಬಿಂದು ಎ ಲಿಂದ ಸಿಗ್ ಇದೇನಿರ್ತೈತ್ರ ಇದು ದೃಷ್ಟಿ ರೇಖೆ ಅಂತ ಕರಿತೀವಿ. ಇದನ್ನ ದೃಷ್ಟಿ ರೇಖೆ. ಇಲ್ಲೇ ಎ ಸಿ ಅಂತಕ್ಕಂಥದ್ದು ದೃಷ್ಟಿ ರೇಖೆ. ಅದೇ ರೀತಿ ಉನ್ನತ ಕೋನ ಅಂದ್ರೇನು? ಉನ್ನತ ಕೋನ ಅಂದ್ರ ಇಲ್ಲಿ ನೋಡ್ರಿ, ಇಲ್ಲಿಂತ ವ್ಯಕ್ತಿ ನೋಡಾಕುಂತಾನ, ಹೌದಾ? ಇಲ್ಲಿಂತ ವ್ಯಕ್ತಿ ನೋಡಾಕುಂತಾನ ಅಂದ್ರ ಈ ತುದಿಯನ್ನ ನೋಡ್ಬೇಕಂದ್ರ ಅವನು ತಲೆಯನ್ನ ಎತ್ತತಾನೋ ಅಥವಾ ತಲೆಯನ್ನ ಬಗ್ಗಿಸಿ ನೋಡ್ತಾನ? ತಲೆಯನ್ನ ಎತ್ತಿ ನೋಡ್ತಾನ. ಹಂಗಂದ್ರ ಈ ದೃಷ್ಟಿ ರೇಖೆ ಮತ್ತೆ ಇಲ್ಲಿರ್ತಕ್ಕಂಥ ಅಡ್ಡ ರೇಖೆ ನಡುವೆ ಉಂಟಾಗ್ತಕ್ಕಂಥ ಕೋನಕ್ಕ ಉನ್ನತ ಕೋನ ಅಂತ ಕರಿತೇವೆ. ಯಾವಾಗ ಒಂದ ವಸ್ತುವನ್ನ ನಾವು ತಲೆಯನ್ನು ಎತ್ತಿ ನೋಡ್ತೀವಿ ಅಂದ್ಮೇಲೆ ಇಲ್ಲಿ ಇರ್ತಕ್ಕಂತಹ ದೃಷ್ಟಿ ರೇಖೆ ಮತ್ತೆ ಅಲ್ಲಿ ಉಂಟಾದಕ್ಕಂತ ಅಡ್ಡ ರೇಖೆ ಇವೆರಡರ ನಡುವೆ ಉಂಟಾದ ಕೋನಕ್ಕ ಏನಂತ ಕರೀತಾರ್ರಿ? ಉನ್ನತ ಕೋನ ಅಂತ ಕರೀತಾರ. ಅದೇ ರೀತಿ ಅಂತ ತಗೊಂಡ್ರೆ ಇಲ್ಲಿ ಎ ಅಂತಕ್ಕಂಥದ್ದಲ್ಲೇ ಒಬ್ಬ ವ್ಯಕ್ತಿ ನಿಂತು ನೋಡಾಕುತ್ತಾನ ಅಂತಂದ್ರ ಇಲ್ಲಿ ಎ ಸಿ ಅಂತಕ್ಕಂಥದ್ದು ದೃಷ್ಟಿ ರೇಖೆ, ಎ ಬಿ ಅಂತಕ್ಕಂಥದ್ದು ಅಡ್ಡ ರೇಖೆ, ಇಲ್ಲಿ ನಡುವೆ ಉಂಟಾಗಿರ್ತಕ್ಕಂಥದ್ದು ಉನ್ನತ ಕೋನ. ಅದೇ ರೀತಿ ನಾವೀಗ ಅವನತ ಕೋನ ಅಂದ್ರೆ ಏನಂತ ನೋಡೋಣ. ಇಲ್ಲೊಬ್ಬಕಿ ಹುಡುಗಿ ನಿಂತ ಇಲ್ಲಿನ ಬಾಲ್ ಐತೆ ಅಥವಾ ಏನೋ ಒಂದು ವಸ್ತು ಐತೆ, ಅದೇ ನೋಡಾಕ್ ನಿಂತಾಳ ಅಂತಂದ್ಮೇಲೆ ಅಕ್ಕಿ ತನ್ನ ಕಣ್ಣನ್ನ ಏನ್ ಮಾಡಾಕಂತಾಳ್ರಿ? ಆಕಿ ತನ್ನ ತಲೆಯನ್ನ ಏನ್ ಮಾಡಾಕಂತಾಳ? ಬಗ್ಗಿಸಿ ನೋಡಾಕುತ್ತಾಳ ಅಂದ್ಮೇಲೆ ತಲೆಯನ್ನ ನಾವ್ ಅವಾಗ ಕೆಳಗಿಳಿಸಿ ನೋಡ್ತೀವಿ ಅಂದ್ರ ಅಲ್ಲಿ ಉಂಟಾಗಿರ್ತಕ್ಕಂತಹ ಕೋನಕ್ಕ ಏನಂತಾರ್ರಿ? ಅವನತ ಕೋನ. ಇಲ್ಲಿಂದ ಕೀಲ್ ನೋಡಾಕ್ ಕುಂತಾಳ ಅಂದ್ರ ಇದು ದೃಷ್ಟಿ ರೇಖೆ. ಇದೇನಿರ್ತೈತಿ? ಕ್ಷಿತಿಜ ಮಟ್ಟ, ಹೌದಾ? ಇವೆರಡರ ನಡಕ್ಕೆ ಉಂಟಾಗ್ತಕ್ಕಂತ ಕೋನಕ್ಕನ ಏನಂತ ಕರೀತಾರ್ರಿ? ಅವನತ ಕೋನ. ತಿಳಿತಾ? ಯಾವಾಗ ನಾವು ಕಣ್ಣಿನ ದೃಷ್ಟಿಯನ್ನು ಎತ್ತಿ ಅಂದ್ರೆ ತಲೆಯನ್ನ ಎತ್ತಿ ಯಾವ ವಸ್ತುವನ್ನ ನೋಡ್ತೇವ ಅಲ್ಲಿ ಉಂಟಾಗತಕ್ಕಂತ ಕೋನಕ್ಕ ಉನ್ನತ ಕೋನ ಅಂದ್ರ ಯಾವಾಗ ನಾವು ನಮ್ಮ ತಲೆಯನ್ನ ಬಗ್ಗಿಸಿ ಒಂದ ವಸ್ತುವನ್ನ ನೋಡ್ತೀವಿ ಅಂದ್ರ ಅಲ್ಲಿ ಏನದು ಕ್ಷಿತಿಜ ಮಟ್ಟ ಮತ್ತೆ ದೃಷ್ಟಿ ರೇಖೆ ನಡುವೆ ಉಂಟಾಗಿರ್ತಕ್ಕಂತ ಕೋನಕ್ಕ ಅವನತ ಕೋನ ಅಂತ ಕರಿತೇವ್ರಿ. ಸ್ಟಾರ್ಟ್ ಮಾಡೋಣ್ರಿ. ಅಭ್ಯಾಸ 9.1. ಹಂಗಂದ್ರ ಅಭ್ಯಾಸ 9.1 ಫಸ್ಟ್ ಕ್ವಶನ್ ಏನ್ ಕೇಳ್ಯಾರಿ? ಒಬ್ಬ ಸರ್ಕಸಿನ ಕಲಾವಿದನು ನೇರ ಸ್ತಂಭದಿಂದ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ 20 ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ. ನೆಲದೊಂದಿಗೆ ಹಗ್ಗವು ಉಂಟು ಮಾಡಿದ ಕೋನವು 30 ಡಿಗ್ರಿ ಆದರೆ ಸ್ತಂಭದ ಎತ್ತರವನ್ನ ಕಂಡುಹಿಡಿಯಿರಿ ಅಂದ್ರ, ಹೌದಾ? ಈಗ ನೋಡ್ರಿ, ಫಸ್ಟ್ ಸ್ತಂಭದ ಎತ್ತರ ಏನಿದು? ಎ ಬಿ. ಸ್ತಂಭದ ಎತ್ತರ ಏನಿದು? ಎ ಬಿ, ಹೌದಾ? ಇಲ್ಲಿ ಏನಿದು 30 ಡಿಗ್ರಿ ಕೋನ ಉಂಟಾಗೈತೆ, ಹೌದಾ? 30 ಡಿಗ್ರಿ ಕೋನ. ಈ ಎ ಮತ್ತು ಸಿ ಇರ್ತಕ್ಕಂಥದ್ದು ಡಿಫರೆನ್ಸ್ ಉದ್ದ ಎಷ್ಟೈತಿ? ಎ ಸಿ ಎಷ್ಟೈತಿ? ಅದ 20 ಮೀಟರ್. ಹಂಗಂದ್ರ ಎ ಬಿ ಡಿವೈಡೆಡ್ ಬೈ ಎ ಸಿ ಇಸ್ ಈಕ್ವಲ್ ಟು ಸೈನ್ 30 ಡಿಗ್ರಿ. ಸೈನ್ 30 ಡಿಗ್ರಿ ಅಂದ್ರೆ ಏನಕ್ಕೈತ್ರಿ? ಅಭಿಮುಖ ಬಾಹು ಭಾಗಲೆ ವಿಕರ್ಣ, ಹೌದಾ? ಅಭಿಮುಖ ಬಾಹು ಅಂದ್ರೇನ? ಸೈನ್ 30 ಡಿಗ್ರಿ. ಸೈನ್ ಥೀಟಾ ಅಂದ್ರೆ ಏನ? ಅಭಿಮುಖ ಬಾಹು ಭಾಗಲೆ ವಿಕರ್ಣ. ಅಭಿಮುಖ ಬಾಹು ಏನೈತ್ರಿ? ಎ ಬಿ ಭಾಗಲೆ ಎ ಸಿ, ಹೌದಾ? ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಸಿ. ಎ ಬಿ ಡಿವೈಡೆಡ್ ಬೈ ಎ ಸಿ ಅಂದ್ರೆ ಎಷ್ಟ್ರಿ? 20. ಅದನ್ನ ಇಲ್ಲಿ ಬರ್ಕೋರಿ. ಇದಾದ್ಮೇಲೆ ಸೈನ್ 30 ಬೆಲೆ ಎಷ್ಟ್ರಿ? 1/2. ಈಗ ನಾವು ಎ ಬಿ ಹಂಗ ಇಟ್ಕೊಳೋಣ. 1/2 1/2 ಹಂಗ ಇಟ್ಕೊಳೋಣ. ಇದು 20 ಭಾಗಾಕಾರ ಐತಿ. ಈ ಕಡೆ ಅಂದ್ರೆ ಏನಕ್ಕೈತ್ರಿ? ಅದು ಗುಣಾಕಾರ. 2 1 2 2 10 20. ಹಂಗಂದ್ರೆ ಎ ಬಿ ಇಸ್ ಈಕ್ವಲ್ ಟು 10 ಮೀಟರ್. ಹಂಗಂದ್ರ ಸ್ತಂಭದ ಎತ್ತರ ಎ ಬಿ ಇಸ್ ಈಕ್ವಲ್ ಟು ಎಷ್ಟು ಬಂತ್ರಿ ನಮ್ಗ? 10 ಮೀಟರ್. ತಿಳಿತಲ್ರಿ ನಿಮ್ಗ? ನೆಕ್ಸ್ಟ್ ಕ್ವಶನ್. ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಮತ್ತು ಮರದ ತುದಿಯು ಮರದ ಬುಡದಿಂದ 8 ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ. ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತು ಅನ್ನೋದನ್ನ ಕಂಡುಹಿಡಬೇಕು, ಹೌದಾ? ಈಗ ಇದು ಡೈಗ್ರಾಮ್ ಅಂತ ತಗೊಂಡ್ರ ಈಗ ಇಲ್ಲಿ ಬಿಸಿ ಮರದ ಮುರಿದ ಭಾಗ ಆಗಿರ್ಲಿ ಅಂತ ತಗೊಂಡೋಣಂತ್ರಿ. ಮರದ ಒಟ್ಟು ಎತ್ತರ ಎಷ್ಟಕ್ಕೈತಿ? ಎ ಬಿ ಪ್ಲಸ್ ಬಿ ಸಿ. ಮರದ ಒಟ್ಟು ಎತ್ತರ ಎಷ್ಟಕ್ಕೈತ್ರಿ? ಎ ಬಿ ಪ್ಲಸ್ ಬಿ ಸಿ, ಹೌದಾ? ಅಂದ್ರ ಕಾಸ್ 30 ಡಿಗ್ರಿ. ಕಾಸ್ 30 ಡಿಗ್ರಿ ಈಸ್ ಈಕ್ವಲ್ ಟು ಏನಕ್ಕೈತ್ರಿ? ಕಾಸ್ 30 ಡಿಗ್ರಿ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಬಿ ಸಿ, ಹೌದಾ? ಎ ಸಿ ಇಲ್ಲೇ 30 ಡಿಗ್ರಿ ಕೋನ ಐತೆ ಅಂದ್ರ ಇಲ್ಲಿ 30 ಡಿಗ್ರಿ ಐತೆ ಅಂದ್ರ ಪಾರ್ಶ್ವಬಾಹು ಬಾಗ್ಲೆ ವಿಕರ್ಣ, ಹೌದಾ? ಪಾರ್ಶ್ವಬಾಹು ಅಂದ್ರೆ ಇಲ್ಲಿ ಏನೈತ್ರಿ? ಎ ಸಿ. ಕಾಸ್ 30 ಅಂದ್ರ ಎ ಸಿ ಡಿವೈಡೆಡ್ ಬೈ ಎ ಬಿ ಸಿ, ಹೌದಾ? ಕಾಸ್ 30 ಡಿಗ್ರಿ ಬೆಲೆ ಎಷ್ಟ್ರಿ? √3/2 ಹಚ್ಕೋರಿ.
ನೋಡ್ರಿ ಎ ಸಿ ಅಂದ್ರೆ ಎಷ್ಟಿತ್ ನಮ್ಗ 8 ಭಾಗ್ಲೆ ಬಿ ಸಿ ಆಸ್ ಇಟ್ ಈಸ್ ಇಡ್ರಿ. ಓರಿ ಗುಣಾಕಾರ ಮಾಡ್ರಿ, ಇದು ಬಿ ಸಿ ಇಲ್ಲಿ ಬರ್ತೈತಿ. ಅದೇ ರೀತಿ 8 ಎರಡ್ಲೆ 16 ಭಾಗ್ಲೆ √2 ಓರೆ ಗುಣಾಕಾರ ಮಾಡ್ಬೇಕು. 8 ಎರಡ್ಲೆ 16 ಬಿ ಸಿ ಇಂಟು √2 ಬರೆಯೋ ಬದ್ಲಿ ನಾ √2 ಹೆಂಗೈತೆ ಅಲ್ಲೇ ಈ √2ನ ಇಲ್ಲಿ ತಗೊಂಡ್ಬರ್ತೀನಿ, ಈ ಬಿ ಸಿನ ಇಲ್ಲಿ ಹೋಯ್ತೀನಿ. ಅಂದ್ರೆ ಬಿ ಸಿ ಇಸ್ ಈಕ್ವಲ್ ಟು 16 ಡಿವೈಡೆಡ್ ಬೈ √3. ಅದೇ ರೀತಿ ಟ್ಯಾನ್ 30 ಡಿಗ್ರಿ, ಇಲ್ಲಿ 30 ಡಿಗ್ರಿ ಕೋನ ಐತಿ ಹೌದಾ. ಈ 30 ಡಿಗ್ರಿ ಕೋನ ಐತಂದ್ರ ಟ್ಯಾನ್ 30 ಅಂದ್ರೆ ಏನಾಕೈತ್ರಿ, ಟ್ಯಾನ್ 30 ಡಿಗ್ರಿ ಅಂದ್ರ ಅಭಿಮುಖ ಬಾಹು ಭಾಗ್ಲೆ ಏನಾಕೈತ್ರಿ ಪಾರ್ಶ್ವಬಾಹು. ಅಭಿಮುಖ ಬಾಹು ಎಷ್ಟೈತಿಲ್ ನಮ್ಗ ಎ ಬಿ ಹೌದಾ. ಪಾರ್ಶ್ವಬಾಹು ಎ ಸಿ ಟ್ಯಾನ್ 30 ಬೆಲೆ ಏನ್ರಿ 1/√3 ಇಸ್ ಈಕ್ವಲ್ ಟು ಎ ಬಿ ಆಸ್ ಇಟ್ ಈಸ್ ಇಡ್ರಿ. ಎ ಸಿ ಅಂದ್ರೆ ಎಷ್ಟು ಬಂದೈತ್ರಿ ನಮ್ಗೆ ಎಷ್ಟೈತ್ರಿ 8. ಅದೇ ರೀತಿ ಓರೆ ಗುಣಾಕಾರ ಮಾಡಿದ್ರೆ 8 ಒಂದ್ಲೆ 8 ಭಾಗ್ಲೆ √3 ಹಂಗ ಇಡ್ರಿ. ಎ ಬಿ ಆಸ್ ಇಟ್ ಈಸ್ ಇಡ್ರಿ. ಎ ಬಿ ಇಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ √3 ಇಂಟು ಎಂ. ಈಗ ನಮ್ಗ ಮರದ ಒಟ್ಟು ಎತ್ತರ ಬೇಕಂದ್ಮೇಲೆ ಎ ಬಿ ಪ್ಲಸ್ ಬಿ ಸಿ ಮಾಡ್ಬೇಕು. ಎ ಬಿ ಎಷ್ಟು ಬಂದೈತ್ರಿ 8 ಡಿವೈಡೆಡ್ ಬೈ √3 ಪ್ಲಸ್ ಬಿ ಸಿ ಎಷ್ಟು ಬಂದೈತಿ 16 ಡಿವೈಡೆಡ್ ಬೈ √3. ಯಾವಾಗ ಛೇದಗಳು ಸಮನಾಗಿದ್ದಾಗ ಅಂಶಗಳನ್ನ ಡೈರೆಕ್ಟ್ ಆಗಿ ಕೂಡಿಸ್ಬೇಕು. 16ಕ್ಕೆ 8 ಕೂಡಿಸಿದ್ರೆ 24 ಭಾಗ್ಲೆ √3 ಎಂ. ತಿಳಿತಲ್ರಿ, √3 ಮೀಟರ್ ತಿಳಿತಲ್ಲ. 24 divided by √3 is the answer. ನೆಕ್ಸ್ಟ್, ಗುತ್ತಿಗೆದಾರರೊಬ್ಬರು ಉದ್ಯಾನವನದಲ್ಲಿ ಮಕ್ಕಳಿಗಾಗಿ 2 ಜಾರುಬಂಡೆಗಳನ್ನು ಸ್ಥಾಪಿಸಲು ಯೋಜಿಸುತ್ತಾರೆ. 5 ವರ್ಷದ ಕೆಳಗಿನ ಮಕ್ಕಳಿಗೆ ಇಳಿಜಾರು ಸುಮಾರು 1.5 ಮೀಟರ್ ಎತ್ತರ ಮತ್ತು ನೆಲಕ್ಕೆ 30 ಡಿಗ್ರಿ ಓರೆ ಕೋನ ಉಂಟಾಗುವಂತೆ ಹಾಗೂ ಹಿರಿಯ ಮಕ್ಕಳಿಗೆ ಜಾರುಬಂಡೆ ಸುಮಾರು 3 ಮೀಟರ್ ಎತ್ತರ ಹಾಗೂ ನೆಲಕ್ಕೆ 60 ಡಿಗ್ರಿ ಓರೆಯಾಗಿರುವಂತೆ ಸ್ಥಾಪಿಸಲು ಇಷ್ಟಪಡುತ್ತಾರೆ. ಹಾಗಾದರೆ ಈ ಎರಡೂ ಸಂದರ್ಭಗಳಲ್ಲಿ ಜಾರುಬಂಡಿಯ ಉದ್ದವೆಷ್ಟು ಅಂತಕ್ಕಂಥದ್ದು ಕ್ವಶನ್ ಹೌದಾ. ಇವಾಗ ನೋಡ್ರಿ, ಫಸ್ಟ್ ದೊಡ್ಡದರ್ದು ಸಣ್ಣದರ್ದು ಈ ತರ 2 ಡಯಾಗ್ರಾಮ್ ಅನ್ನ ತಗೊಂಡ್ರ ಈಗ ನೋಡ್ರಿ 60 ಡಿಗ್ರಿ ನೋಡ್ರಿ 60 ಡಿಗ್ರಿ ಕೋನವಿರುವ ಇಳಿಜಾರಿನ ಉದ್ದ ಇಜಿಕೋಟಿ ಏನೈತಿದೆ ನಮ್ಗ ಇದು 60 ಡಿಗ್ರಿ ಇದು 60 ಡಿಗ್ರಿ ಓರೆ ಕೋನವಿರುವ ಇಳಿಜಾರಿನ ಉದ್ದ ಎಷ್ಟೈತ್ರಿ ನಮ್ಗ ಎ ಸಿ. ಅದೇ ರೀತಿ 30 ಡಿಗ್ರಿ ಓರೆ ಇರುವ ಇಳಿಜಾರಿನ ಉದ್ದ ಏನೈತಿ ನಮ್ಗ ಪಿ ಆರ್ ಆಗಿರ್ಲಿ ಅಂತ ತಗೋಬೇಕು. ಇದನ್ನ ನಾವು ಕ್ವಶನ್ ಪ್ರಕಾರ ಏನೈತೆ ಅದನ್ನ ಬರ್ಕೊಂಡ್ವಿ. ಹಂಗಂದ್ರ ಲಂಬಕೋನ ತ್ರಿಭುಜ ಎ ಬಿ ಸಿ ಒಳಗ ಈ ತ್ರಿಭುಜ ಎ ಬಿ ಸಿ ಒಳಗ ಸೈನ್ 30 ಡಿಗ್ರಿ ಏನಾಕೈತ್ರಿ, ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ತಡ್ರಿ ಒಂದ್ ನಿಮಿಷ. ಲಂಬಕೋನ ತ್ರಿಭುಜ ಎ ಬಿ ಸಿ ಅಲ್ಲ, ತ್ರಿಭುಜ ಪಿ ಆರ್ ಕ್ಯೂ ಒಳಗ ಇಲ್ಲಿ ಕರೆಕ್ಷನ್ ಮಾಡ್ಕೊರಿ. ಇದು ಎ ಬಿ ಸಿ ಅಲ್ಲ, ತ್ರಿಭುಜ ಪಿ ಆರ್ ಕ್ಯೂ. ಲಂಬಕೋನ ತ್ರಿಭುಜ ಪಿ ಆರ್ ಕ್ಯೂ ಒಳಗ ಸೈನ್ 30 ಡಿಗ್ರಿ ಬರೋದು ಪಿ ಆರ್ ಕ್ಯೂ ಒಳಗ ಹತ್ತಿಲ್ರಿ. ತ್ರಿಭುಜ ಪಿ ಆರ್ ಕ್ಯೂ ಒಳಗ ಸೈನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಪಿ ಆರ್. ಪಿ ಕ್ಯೂ ಅಂದ್ರ ಅಭಿಮುಖ ಬಾಹು ಭಾಗ್ಲೆ ವಿಕರ್ಣ ಹೌದಾ. ಪಿ ಕ್ಯೂ ಡಿವೈಡೆಡ್ ಬೈ ಪಿ ಆರ್ ನೋಡ್ರಿ. ಸೈನ್ 30 ಡಿಗ್ರಿ ಅಂದ್ರ 1/2 ಅದಕ್ಕೆ ಇಲ್ಲಿ 1/2 ಹಚ್ಕೋರಿ ಇಸ್ ಈಕ್ವಲ್ ಟು ಪಿ ಕ್ಯೂ ಬೆಲೆ ಎಷ್ಟೈತ್ರಿ 1.5 ಡಿವೈಡೆಡ್ ಬೈ ಪಿ ಆರ್ ಆಸ್ ಇಟ್ ಈಸ್ ಇಡ್ರಿ. ನೆಕ್ಸ್ಟ್ ಇದನ್ನ ಓರೆ ಗುಣಾಕಾರ ಮಾಡ್ರಿ. ಪಿ ಆರ್ ಇಂಟು 1 ಅಂದ್ರ ಪಿ ಆರ್ 1.5 ಇಂಟು 2 1.5ಕ್ಕೆ 2 ಗುಣಿಸಿದ್ರ 3 ಸೆಂಟಿಮೀಟರ್ ಬರ್ತೈತ್ರಿ ಹೌದಾ. ಹಂಗಂದ್ರೆ ಪಿ ಆರ್ ಇಜಿಕೋಟಿ ಎಷ್ಟು ಬಂದ್ ನಮ್ಗ 3 ಸೆಂಟಿಮೀಟರ್. ಇಲ್ಲೇ ಲಂಬಕೋನ ತ್ರಿಭುಜ ನೋಡ್ರಿ ಪಿ ಕ್ಯೂ ಆರ್ ನಾ ಬರ್ದೀನಿ, ಪಿ ಕ್ಯೂ ಆರ್ ಅಲ್ಲ ಎ ಬಿ ಸಿ. ಲಂಬಕೋನ ತ್ರಿಭುಜ ಎ ಬಿ ಸಿ ಅಲ್ಲಿ ಇಲ್ಲೇ ಪಿ ಕ್ಯೂ ಆರ್ ಮಾಡ್ಕೊರಿ, ಇಲ್ಲಿ ಎ ಬಿ ಸಿ ಮಾಡ್ಕೊರಿ. ಲಂಬಕೋನ ತ್ರಿಭುಜ ಎ ಬಿ ಸಿ ಅಲ್ಲಿ ಸೈನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಸೈನ್ 60 ಡಿಗ್ರಿ ಸೇಮ್ ಆಸ್ ಇಟ್ ಈಸ್ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ ಸೈಡ್ ಅಂದ್ರೆ ಅಭಿಮುಖ ಬಾಹು ಅಂದ್ರೆ ಏನೈತ್ರಿ ಎ ಬಿ ಡಿವೈಡೆಡ್ ಬೈ ಎ ಸಿ. ಸೈನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಸಿ. ಸೈನ್ 60 ಡಿಗ್ರಿ ಬೆಲೆ ಏನ್ರಿ √3/2 ಈಸ್ ಈಕ್ವಲ್ ಟು ಎ ಬಿ ಅಂದ್ರೆ ಎಷ್ಟು 3 ಭಾಗ್ಲೆ ಎ ಸಿ ಆಸ್ ಇಟ್ ಈಸ್ ಇಡ್ರಿ. ಅದೇ ರೀತಿ ನಾವು ಸೇಮ್ ಇದನ್ನ ಓರೆ ಗುಣಾಕಾರ ಮಾಡ್ಕೊಂಡಂತ ಎ ಸಿ ನೋಡ್ರಿ 3 2 6 ಹೌದಾ. ಈಗ ಎ ಸಿ ಇಂಟು √3 ಆಕೈತಿ. ಆ √3 ಈ ಕಡೆ ತಂದ್ರ ಭಾಗಾಕಾರ 6 ಡಿವೈಡೆಡ್ ಬೈ √3 6 ಡಿವೈಡೆಡ್ ಬೈ √3 ಮೀಟರ್. ಇದನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡಿದ್ರ ಈ 6 √3 ಐತಲ್ಲ, ಈ 6 √3 ಯಾವ ರೀತಿ ಬರ್ಕೊಂಡ ನಂತರ ನಾವು 6 ಹೌದಾ. 6 ಅಂದ್ರೆ ಏನಕ್ಕೈತಿ 3 2 6 ಹೌದಾ. 3 2 6 ಒಂದ್ ನಿಮಿಷ ತಡ್ರಿ. ಇದನ್ನ ಯಾವ ರೀತಿ ಬರ್ಕೊಂತೀನಿ ಅಂದ್ರೆ ನಾನು 6 ಐತಲ್ಲ 6 ಹೆಂಗ್ ಬರ್ಕೊಂಡಂತ 3 2 6 ಹೌದಾ. 3 ಇಂಟು 2 ಹೌದಾ. 3 ಇಂಟು 2 ಭಾಗ್ಲೆ ಏನೈತ್ರಿ ನಮ್ಗ √3 ಐತಿ ಹೌದಾ. ಭಾಗ್ಲೆ √3 ಐತಿ.
ಈಗ ನಾ ಇದನ್ನ ಏನ್ ಮಾಡ್ಕೊಂಡೆ, ಇದು 3 ಐತಲ್ಲ, ಇದನ್ನ ಏನ್ ಮಾಡ್ಕೊಂಡೆ ಅಂದ್ರ 3ನ್ನ √3 ಇಂಟು √3 √3 ಇಂಟು √3 ಇಂಟು √3 ಬರ್ಕೋರಿ. ಈ √3 ಕ್ಯಾನ್ಸಲ್ ಆದ್ರೆ ನಮ್ಗೆ ಮ್ಯಾಲ ಉಳಿದಿದ್ದೇನಿಲ್ಲ 2√3. ಹೌದಾ, ಈ 2√3 ಬರೀರಿ. AC = 2√3. ಹಂಗಂದ್ರೆ ಇಳಿಜಾರುಗಳ ಎತ್ತರಗಳ 3 ಮೀಟರ್ ಮತ್ತ 2√3 ಮೀಟರ್. ತಿಳಿತಾ ಇದು? ನೆಕ್ಸ್ಟ್ ಕ್ವಶನ್. ಗೋಪುರದ ಪಾದದಿಂದ 30 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ ಆದರೆ ಗೋಪುರದ ಎತ್ತರವನ್ನ ಕಂಡುಹಿಡಿಯಿರಿ ಅಂದರ. ಹೌದಾ, ಈಗ ನಾವು ಗೋಪುರದ ಎತ್ತರ AB ಆಗಿರ್ಲಿ ಅಂತ ತಗೊಂಡ. ಇದು AP, ಇದು ಗೋಪುರ. ಹೌದಾ, ಇಲ್ಲಿಂದ ಗೋಪುರದ ಪಾದದಿಂದ ಬಿಂದುವಿಗಿರುವ ದೂರ BC ಎಷ್ಟಾಕೈತ್ರಿ? 30 ಮೀಟರ್. ಹೌದಾ, ಈಗ ನಾವು ಲಂಬಕೋನ ತ್ರಿಭುಜ ABC ಒಳಗ tan 30 ಡಿಗ್ರಿ ಅಂದ್ರ AB ಡಿವೈಡೆಡ್ ಬೈ BC. AB ಅಂದ್ರ ಅಭಿಮುಖ ಬಾಹು ಭಾಗಲೆ ಪಾರ್ಶ್ವ ಬಾಹು. tan 30 ಡಿಗ್ರಿ AB ಡಿವೈಡೆಡ್ ಬೈ BC. tan 30 ಡಿಗ್ರಿ ಬೆಲೆ ಎಷ್ಟ್ರಿ? 1/√3. AB ಆಸ್ ಇಟ್ ಈಸ್ ಇಡ್ರಿ. ಡಿವೈಡೆಡ್ ಬೈ BC ಏನೈತಲ್ಲ, BC ಬೆಲೆ ಎಷ್ಟು ಕೊಟ್ಟಾರಿ ಅವ್ರು ನಮ್ಗ? 30 ಮೀಟರ್. ಅದನ್ನ 30 ಹಿಂಗ ಹಚ್ಕೋರಿ. ಇವಾಗ ನಾವು ಓರೆ ಗುಣಾಕಾರ ಮಾಡೋಣಂತೆ. AB ಹಂಗ ಇಡೋಣ. ಈ 30ನ ಇಲ್ಲೋ ಏನಂತ 30 ಇಂಟು 1 ಅಂದ್ರ 30 ಭಾಗಲೆ √3. ಈಗ ಇದನ್ನ ಏನ್ ಮಾಡ್ಕೋಬೇಕಂದ್ರ 3 10 30 ಬರ್ಕೊಳೋಣಂತ್ರಿ. ತಡ್ರಿ ಒಂದು ನಿಮಿಷ ತೋರಿಸ್ತೀನಿ. ಇಲ್ಲಿ ಮೇಲೆ ಏನೈತಲ್ಲ, ಇದು 30 ಐತಲ್ಲ, ಇದೇನ್ ಮಾಡ್ಕೊಳಂತ 3 ಇಂಟು 10 ಭಾಗಲೆ √3. ಹೌದಾ, ಈಗ ಏನ್ ಮಾಡೋಣ ಅಂದ್ರೆ ಈ 3ನ್ನ ಯಾವ ರೀತಿ ಬರೋಣ ಅಂತ, √3 ಇಂಟು √3 ಅಂದ್ರೆ 3 ಆಕೈತಿ. ಹೌದಾ, ಈ √3 ಎರಡು ಕ್ಯಾನ್ಸಲ್ ಆಯ್ತು. ಇಲ್ಲಿ ಉಳಿದಿದ್ದೇನಿಲ್ಲ √3, ಇಲ್ಲಿ ಉಳಿದ 10 √3 ಇಂಟು m ಮೀಟರ್. 10√3 ಮೀಟರ್ ಇಸ್ ದ ಆನ್ಸರ್. ತಿಳಿತಲ್ಲ ಇದು? ನೆಕ್ಸ್ಟ್ ಕ್ವಶನ್. ಗಾಳಿಪಟವೊಂದು ನೆಲದ ಮೇಲಿಂದ 60 ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ. ಇದಕ್ಕೆ ಕಟ್ಟಲಾದ ದಾರವನ್ನು ತಾತ್ಕಾಲಿಕವಾಗಿ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿ ಗೂಟಕ್ಕೆ ಕಟ್ಟಿದೆ. ದಾರವು ನೆಲದೊಂದಿಗೆ 60 ಡಿಗ್ರಿಯ ಕೋನವನ್ನು ಉಂಟು ಮಾಡಿದೆ. ದಾರವು ಸಡಿಲವಾಗಿಲ್ಲವೆಂದು ಭಾವಿಸಿ ದಾರದ ಉದ್ದವನ್ನ ಕಂಡುಹಿಡಿಯಿರಿ ಅಂದ್ರ. ಹೌದಾ, ಇವಾಗ ನಾವು ನೋಡ್ರಿ, ಗಾಳಿಪಟದ ಎತ್ತರ BC ತಗೊಳ್ತೀವಿ. ಇದು ಗಾಳಿಪಟನ, ಇದರದ ಎತ್ತರ ಎಷ್ಟೈತ್ರಿ? BC = 60 ಮೀಟರ್. ದಾರದ ಉದ್ದ AB ಆಗಿರ್ಲಿ. ಹೌದಾ, ದಾರದ ಉದ್ದ ಎಷ್ಟೈತಿದೆ? AB ಆಗಿರ್ಲಿ. ಇವಾಗ ನಾವು ಲಂಬಕೋನ ತ್ರಿಭುಜ EBC ಅನ್ನ ತಗೊಂಡಾಗ ಇವಾಗ ನಮ್ಗೆ sin 30 ಅನ್ಕೊಳ್ಳಿ. ಇದು ಕೋನ ಇರ್ತದಲ್ಲ, ಅದ್ರ ಎದುರಿನ ಬಾಹು ಬರ್ಕೊಂಡ್ಬಿಡ್ರಪ್ಪ. ಅದಾದ್ಮೇಲೆ ವಿಕರ್ಣ ಏನಿರ್ತೈತಿ? ದೊಡ್ಡದ ಬಾಹು ಇರ್ತೈತಲ್ಲ, ಅದನ್ನ ಬಾಗ್ಲಿ ಹಚ್ಕೊಂಡ್ಬಿಡೋದು. sin 60 ಡಿಗ್ರಿ = BC ಡಿವೈಡೆಡ್ ಬೈ AC. BC ಡಿವೈಡೆಡ್ ಬೈ AC ಇಟ್ಕೋರಿ. ಹಂಗಂದ್ರ √3 ಇಲ್ಲ ನೋಡ್ರಿ. ನೆಕ್ಸ್ಟ್ BC ಅಂದ್ರೆ ಎಷ್ಟ್ರಿ? sin 30 ಡಿಗ್ರಿ ಅಂದ್ರೆ ಎಷ್ಟು? √3 ಡಿವೈಡೆಡ್ ಬೈ 2 ಹಚ್ಕೋರಿ. BC ಅಂದ್ರೆ ಎಷ್ಟೈತಿ? 60ಕ್ಕೆ 60 ಹಚ್ಕೋರಿ. AB ಆಸ್ ಇಟ್ ಈಸ್ ಇಡ್ರಿ. ಇವಾಗ ಮತ್ತೆ ನಾವು ಓರೆ ಗುಣಾಕಾರ ಮಾಡಿದ್ರ, ಇಲ್ಲಿ ನೋಡ್ರಿ, ಓರೆ ಗುಣಾಕಾರ ಮಾಡಿದ್ರ ಏನಾಕೈತ್ರಿ? ಈ 60 ಇಂಟು 2 ಅಂದ್ರ 62 120. ಈ √3 ಇಲ್ಲಿ ಐತಲ್ಲ, ಅದೇ ಇಲ್ಲಿ ಬರ್ತೈತಿ. ಹೌದಾ, ಈ AB ಇಲ್ಲಿ ಹೋಗ್ತೈತಿ. ಈ ನಾ AB ಇಲ್ಲಿ ಹಚ್ಕೊಂಡೇನಿ. ಈ √3ನ ಇಲ್ಲಿ ತಗೊಂಡ್ಬಂದ್ಬಿಟ್ಟೇನಿ. ಈ 60ಕ್ಕೆ 2 ಗುಣಿಸೇನಿ. 60ಕ್ಕೆ 2 ಗುಣಿಸಿದ್ರ 120 ಭಾಗಲೆ √3. ಇವಾಗೂ ಸೇಮ್ ಹಂಗ ಮಾಡ್ಬೇಕ್ರಿ. 30 ನೋಡ್ರಿ, 43 4 12. ಹೌದಾ, 43 ಇದನ್ನ ಸ್ಟೆಪ್ ಹಂಗ ಹಚ್ಕೋರಿ. ಇದನ್ನ ಏನ್ ಹಚ್ಕೋಬೇಕತ್ತ? 40 ಇಂಟು 3 ಭಾಗಲೆ √3. 40 ಇಂಟು 3 ಭಾಗಲೆ √3. ಆ 3 ಏನೈತಲ್ಲ, ಅದನ್ನ √3 ಇಂಟು √3 ಹಚ್ಕೊಳೋದು. ಕೆಳಗಿನ √3 ಮ್ಯಾಲಿನ √3 ಕ್ಯಾನ್ಸಲ್ ಹಾಕೋ. ಮ್ಯಾಲ ಒಂದು √3 ಉಳಿತ್ರಿ, ಇನ್ನೊಂದು 40 ಉಳಿತು. ಹಂಗಂದ್ರ 40 √3 ಮೀಟರ್ ಇಸ್ ದ ಆನ್ಸರ್. ನೆಕ್ಸ್ಟ್, 1.5 ಮೀಟರ್ ಎತ್ತರದ ಹುಡುಗನೊಬ್ಬ 30 ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಡದ ಮೇಲ್ತುದಿಗೆ ಅವನ ಕಣ್ಣಿನಿಂದ ಉಂಟಾದ ಉನ್ನತ ಕೋನವು 30 ಡಿಗ್ರಿ ಇಂದ 60 ಡಿಗ್ರಿಗೆ ಹೆಚ್ಚುತ್ತದೆ. ಹಾಗಾದರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ ಅನ್ನೋದನ್ನ ಕಂಡುಹಿಡಿಬೇಕು. ಹೌದಾ, ನಾವು ಫಸ್ಟ್ ನೋಡ್ರಿ, ಹುಡುಗನು M ಬಿಂದುವಿನಲ್ಲಿದ್ದಾಗ ನೋಡ್ರಿ, ಹುಡುಗ ಇಲ್ಲಿ M ಬಿಂದು ಒಳಗ ಅದಾನ. ಅವಾಗ ಅಲ್ಲಿ ಉಂಟಾಗಿರ್ತಕ್ಕಂಥದ್ದು ಉನ್ನತ ಕೋನ ಎಷ್ಟೈತ್ರಿ? 30 ಡಿಗ್ರಿ.
ಮತ್ತು ಅವನು ಕಟ್ಟಡದ ಕಡೆಗೆ ನೋಡ್ರಿ, ಕಟ್ಟಡದ ಕಡೆಗೆ ನಡೆದಾಗ ಎಕ್ಸ್ ಮೀಟರ್ ಆಗಿರ್ಲಿ, ಎಕ್ಸ್ ಮೀಟರ್. ಹೌದಾ? ಅದೇ ರೀತಿ ಎಕ್ಸ್ ಮೀಟರ್ ನಡೆದಾಗ ಅವನು ನಿಂತಿರುವ ಬಿಂದು ಏನಾಗಿರ್ಲಿ, ಎನ್ ಆಗಿರ್ಲಿ ಅಂತ ತಗೊಳ್ಳೋಣ. ಹಂಗಂದ್ರ ಎಂ ಬಿಂದುವಿನಲ್ಲಿದ್ದಾಗ ಉನ್ನತ ಕೋನ ಎಷ್ಟಾಕೈತ್ರಿ? 60 ಡಿಗ್ರಿ. ತಿಳಿತಲ್ಲ ಇದು? ಹಂಗಂದ್ರ ಎಂ ಎನ್ ಇಸ್ ಈಕ್ವಲ್ ಟು ಏನಾಕೈತ್ರಿ ನಮ್ಗ? ನೋಡ್ರಿ, ಎಂ ಎನ್ ಇಸ್ ಈಕ್ವಲ್ ಟು ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಮೀಟರ್. ಹೌದಾ? ಕಟ್ಟಡದ ಎತ್ತರ ಓಸಿ. ನೋಡ್ರಿ, ಕಟ್ಟಡದ ಎತ್ತರ ಎಷ್ಟೈತಿ ನಮ್ಗ? ಓಸಿ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರ್ರಿ? 30 ಮೀಟರ್. ಕಟ್ಟಡದ ಎತ್ತರ ಓಸಿ ಈಸ್ ಈಕ್ವಲ್ ಟು ಎಷ್ಟು? ನೋಡ್ರಿ, ಕಟ್ಟಡದ ಎತ್ತರ ಎಷ್ಟು ಕೊಟ್ಟಾರ್ರಿ? ಓಸಿ ಈಸ್ ಈಕ್ವಲ್ ಟು 30 ಮೀಟರ್. ಹೌದಾ? ಹಂಗಂದ್ರ ಸಿಡಿ ಇಸ್ ಈಕ್ವಲ್ ಟು ಈ ಸಿಡಿ ಬೆಲೆ ಕಂಡುಹಿಡಿಬೇಕಂದ್ರ ಫುಲ್ ಇದು ಓಸಿ ಒಳಗ ಓಡಿ ಬೆಲೆಯನ್ನ ಕಳೆದ್ರೆ ನಮ್ಗ ಸಿಡಿ ಬೆಲೆ ಸಿಗ್ತೈತಿ. ಹೌದಾ? ಸಿಡಿ ಇಸ್ ಈಕ್ವಲ್ ಟು ಓಸಿ ಮೈನಸ್ ಓಡಿ. ಹಂಗಂದ್ರ ಓಸಿ ಎಷ್ಟೈತ್ರಿ ಇಲ್ಲೇ? 30 ಮೈನಸ್ ಓಡಿ ಎಷ್ಟು ಕೊಟ್ಟಾನ? 1.5. 30 ಮೈನಸ್ 1.5 ಅಂದ್ರ 28.5. ನೋಡ್ರಿ, ಅದೇ ರೀತಿ ಲಂಬಕೋನ ತ್ರಿಭುಜ. ನೋಡ್ರಿ, ಲಂಬಕೋನ ತ್ರಿಭುಜ ಎ ಡಿ ಸಿ ಒಳಗ tan 30 ಡಿಗ್ರಿ ಈಸ್ ಈಕ್ವಲ್ ಟು ಸಿಡಿ ಡಿವೈಡೆಡ್ ಬೈ ಎಡಿ. ಸಿಡಿ ಅಂದ್ರೆ ಇದ್ರದ ಅಭಿಮುಖ ಬಾಗ್ಲೆ ಏನಾಕೈತ್ರಿ? ಪಾರ್ಶ್ವ ಬಾಹು. ಸಿಡಿ ಡಿವೈಡೆಡ್ ಬೈ ಎಡಿ tan 30 ಡಿಗ್ರಿ. ನೋಡ್ರಿ, ಇದು ಲಂಬಕೋನ ತ್ರಿಭುಜ ಐತೆ ಅಂತ ತಿಳ್ಕೊರಿ. ಇದ್ ನಡ್ಕಿಂದ ಏನು ಇಲ್ಲ ಅಂತ ತಿಳ್ಕೊರಿ. tan 30 ಡಿಗ್ರಿ ಅಂದ್ರೆ ಏನಾಕೈತ್ರಿ ನಮ್ಗ? ಸಿಡಿ ಭಾಗ್ಲೆ ಎಡಿ. ಹೌದಾ? tan 30 ಡಿಗ್ರಿ ಬೆಲೆ 1/√3. ಸಿಡಿ ಅಂದ್ರೆ ಎಷ್ಟೈತ್ರಿ? 28.5 ಡಿವೈಡೆಡ್ ಬೈ ಎಡಿ. ಸೇಮ್ ಅದೇ ರೀತಿ ಓರೆ ಗುಣಾಕಾರ ಮಾಡ್ರಿ. ಎಡಿ ಇಂಟು 1 ಅಂದ್ರೆ ಎಡಿ. 28.5 ಇಂಟು √3. 28.5 ಇಂಟು √3 ಮೀಟರ್ ಈಸ್ ದ ಆನ್ಸರ್. ನೆಕ್ಸ್ಟ್ ಇದ ನೋಡ್ರಿ, ಇದ್ರೊಳಗೆ ಏನ್ ಕೇಳಿ, ಈಗ ನಮ್ಗ ಎಡಿ ಬೆಲೆ ಸಿಕ್ತ. ನೆಕ್ಸ್ಟ್ ಲಂಬಕೋನ ತ್ರಿಭುಜ ಸಿ ಬಿ ಡಿ ಒಳಗ ಇಲ್ಲಿ ನೋಡ್ರಿ, ಲಂಬಕೋನ ತ್ರಿಭುಜ ಸಿ ಬಿ ಡಿ ಒಳಗ tan 60 ಡಿಗ್ರಿ ಈಸ್ ಈಕ್ವಲ್ ಟು ಏನಾಕೈತ್ರಿ? ಸಿಡಿ ಡಿವೈಡೆಡ್ ಬೈ ಬಿಡಿ. ಹೌದಾ? tan 60 ಡಿಗ್ರಿ ಎಷ್ಟ್ರಿ? √3 ಈಸ್ ಈಕ್ವಲ್ ಟು ಸಿಡಿ ಅಂದ್ರ 28.5 ಡಿವೈಡೆಡ್ ಬೈ ಬಿಡಿ. ಇದನ್ನ ಮತ್ತೆ ಓರೆ ಗುಣಾಕಾರ ಮಾಡ್ರಿ. ಇದನ್ನ ಬಿಡಿ ಇಲ್ಲಿ ತಗೊಂಬರೋಣ, ಈ √3 ನ ಇಲ್ಲಿ ತರನಂತೆ. 28.5 ಡಿವೈಡೆಡ್ ಬೈ √3. ಇದನ್ನ ಕ್ಯಾನ್ಸಲ್ ಎಲ್ಲ ಮಾಡಿದ್ರೆ ನಮ್ಗೆ ಏನ್ ಬರ್ತೈತ್ರಿ? 9.5 ಇಂಟು √3. 9.5 ಇಂಟು 3 ಬರ್ತೈತ್ರಿ. 9.5 ಇಂಟು 3 ಡಿವೈಡ್ ಬೈ √3 ಬರ್ತೈತಿ. ಮ್ಯಾಲೆ 3 ಇದ್ದನ್ನ 3 ಇಂಟು 3 ಬರ್ಕೊಂಡ ಭಾಗ್ಲೆ √3 ಬರ್ಕೊಂಡ್ರ √3 ಇಂಟು √3 ಇವೆರಡು ಕ್ಯಾನ್ಸಲ್ ಆಗ್ತಾವ. ತಡ್ರಿ ಒಂದ್ ನಿಮಿಷ ತೋರಿಸ್ಬಿಡ್ತೇನೆ ಅಂತ. ಇದನ್ನ ಯಾವ ರೀತಿ ಮಾಡಬೇಕಂದ್ರೆ 28.5 ಅಂದ್ರ 9.5 ಇಂಟು 3 ಬರ್ತೈತಿ. ಡಿವೈಡೆಡ್ ಬೈ ಏನಕೈತ್ರಿ? ಇದೆ √3. ಹೌದಾ? ಈಗ ಇದೆ 3 ಏನ್ ಬರ್ಕೊಳೋಣಂತ? √3 ಇಂಟು √3 ಬರ್ಕೊಳು. 3 ಅಂದ್ರ √3 ಇಂಟು √3 ಅಂದ್ರ 3. ಹೌದಾ? ಹಂಗಂದ್ರೆ ಈ √3 ಕ್ಯಾನ್ಸಲ್ ಅದು. 9.5 ಇಂಟು √3 ಇಸ್ ದ ಬಿಡಿ. ಈಗ ನಮ್ಗ ಎಂ ಎನ್ ಈಸ್ ಈಕ್ವಲ್ ಟು ಎ ಬಿ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಏನೈತ್ರಿ? 28.5 ಇಂಟು √3 ಮೈನಸ್ 9.5 ಇಂಟು √3. ಯಾವಾಗ ಇದ್ರ √3 ಎರಡು ಕಡೆ ಅಂದ್ರೆ ಡೈರೆಕ್ಟ್ ಆಗಿ ನಾವು ಮೈನಸ್ ಮಾಡ್ಬಿಡೋದು. 28.5 ಮೈನಸ್ 9.5 ಅಂದ್ರ 19 ಬರ್ತೈತಿ. √3 ಹಂಗ ಇಡ್ಬೇಕು. ಇವಾಗ ಎರಡು ಕಡೆ √3 ಐತಂದ್ರ ಈ ನಂಬರ್ಸ್ ಅನ್ನ ಎರಡನ್ನು ಕಳಿಬೇಕ್ರಿ. 28.5 ಮೈನಸ್ 9.5 ಅಂದ್ರ 19 ಇಂಟು √3 ಹಾಕಬರ್ರಿ. ಹಂಗಂದ್ರ ಅವನು ಕಟ್ಟಡದ ಕಡೆಯಿಂದ ನಡೆದ ದೂರ ಎಷ್ಟ್ರಿ ಅಂದ್ರ 19 ಇಂಟು √3 ಮೀಟರ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್. 20 ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣೀಯ ಗೋಪುರವೊಂದರ ಮೇಲ್ತುದಿ ಮತ್ತು ಪಾದಗಳನ್ನು ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ ಇದೆ. ಪ್ರಸರಣೀಯ ಗೋಪುರದ ಎತ್ತರವನ್ನ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನೋಡ್ರಿ, ಇದನ್ನ ಏನ್ ಮಾಡ್ಬೇಕಂದ್ರ ಕಟ್ಟಡದ ಎತ್ತರ BC ಈಸ್ ಈಕ್ವಲ್ ಟು 20 ಮೀಟರ್ ಆಗಿರ್ಲಿ ಅಂತ ತಗೊಳ್ಳೋಣ. ಕಟ್ಟಡದ ಎತ್ತರ BC ಈಸ್ ಈಕ್ವಲ್ ಟು ಎಷ್ಟ್ರಿ? 20 ಮೀಟರ್. ಹೌದಾ? ನೆಲದ ಮೇಲಿಂದ ಗೋಪುರವನ್ನು ವೀಕ್ಷಿಸುವ ಬಿಂದು ಏನಾಗಿರ್ಲಿ? ಡಿ. ಹೌದಾ? ಪ್ರಸರಣೆಯ ಗೋಪುರದ ಎತ್ತರ AB ಈಸ್ ಈಕ್ವಲ್ ಟು AC ಮೈನಸ್ BC. ಹೌದಾ? ನಮ್ಗ ಲಂಬಕೋನ ತ್ರಿಭುಜ
BCD ಒಳಗ ನೋಡ್ರಿ ಈ ತ್ರಿಭುಜ BCD ಒಳಗ tan 45 ಡಿಗ್ರಿ ಈಸ್ ಈಕ್ವಲ್ ಟು ಏನಾಕೈತ್ರಿ BC ಡಿವೈಡೆಡ್ ಬೈ CD ಹೌದಾ tan 45 ಡಿಗ್ರಿ ಅಂದ್ರ ಬೆಲೆ ಎಷ್ಟು 1 ಈಸ್ ಈಕ್ವಲ್ ಟು BC ಬೆಲೆ ಎಷ್ಟು 20 ಭಾಗಲೆ CD ಹಂಗ ಹಚ್ಕೋರಿ ಇವ್ರಿಗೆ ಗುಣಾಕಾರ ಮಾಡ್ರಿ CD ಇಂಟು 1 ಅಂದ್ರ CD ಈಸ್ ಈಕ್ವಲ್ ಟು 20 ಮೀಟರ್. ಅದೇ ರೀತಿ ಲಂಬಕೋನ ತ್ರಿಭುಜ ACD ಒಳಗ ಈಗ ಫುಲ್ ಇದೆ ACD ತಗೊಂಡ್ರ tan 60 ಡಿಗ್ರಿ ಅಂದ್ರೆ ಏನಕೈತಿ tan 60 ಡಿಗ್ರಿ ಈಸ್ ಈಕ್ವಲ್ ಟು AC ಡಿವೈಡೆಡ್ ಬೈ CD tan 60 ಡಿಗ್ರಿ ಈಸ್ ಈಕ್ವಲ್ ಟು √3 ಡಿವೈಡ್ ಈಸ್ ಈಕ್ವಲ್ ಟು AC ಹಂಗ ಇಡ್ರಿ ಡಿವೈಡೆಡ್ ಬೈ CD ಅಂದ್ರೆ ಎಷ್ಟಿತ್ರಿ 20 ಓರೆ ಗುಣಾಕಾರ ಮಾಡ್ರಿ AC ಈಸ್ ಈಕ್ವಲ್ ಟು 20 ಇಂಟು √3 20ಕ್ಕ √3 ಕ ಮುಣಿಸಿದ್ರೆ 20 √3 ಈಸ್ ಈಕ್ವಲ್ ಟು AC ಬಂತ. ಹಂಗಂದ್ರ ನಮ್ಗ ಪ್ರಸರಣೆಯ ಗೋಪುರದ ಎತ್ತರ AB ಈಸ್ ಈಕ್ವಲ್ ಟು ಏನಕೈತಿ AC ಮೈನಸ್ BC ಹೌದಾ AC ಅಂದ್ರೆ ಎಷ್ಟೈತಿ 20 √3 ಮೈನಸ್ 20 ನೋಡ್ರಿ 20 ಇಂಟು √3 ನೋಡ್ರಿ 20 √3 ಮೈನಸ್ 21 ಹೌದಾ. ಈಗ ಇಲ್ಲಿ ಎರಡು ಕಡೆ ನೋಡ್ರಿ ಆಗ್ಲೇ ಹಿಂದಿನ ಕ್ವಶನ್ ದೊಳಗ 20 √3 ಬಂದ್ ಮೈನಸ್ ಇಲ್ಲಿ 20 ಬಂದ್ ಇನ್ನೊಂದು √3 ಬಂದ್ರೆ ಎರಡು ಮೈನಸ್ ಮಾಡ್ಬೋದು. ಆದ್ರೆ ಇಲ್ಲಿ 20 ಅಷ್ಟೇ ಐತಿ 20ರ ಬಾಜು √3 ಇಲ್ಲ. ಅದಕ್ಕ ಏನ್ ಮಾಡ್ಕೋಬೇಕಂದ್ರೆ ಇವೆರಡದ್ರೊಳಗೆ 20 ಐತಲ್ಲ 20ನ ಕಾಮನ್ ತಕೋರಿ. ಇಲ್ಲಿ ಉಳಿದಿದ್ದೇನ √3 ಮೈನಸ್ 20ನ ಕಾಮನ್ ತಗಂದ್ರೆ 21 20 ಅದಕ್ಕೆ ಇಲ್ಲಿ 1 ಬರ್ಕೋಬೇಕು ಈಸ್ ಈಕ್ವಲ್ ಟು ನೋಡ್ರಿ 20 ಇಂಟು √3 ಮೈನಸ್ 1 ಮೀಟರ್ ಈಸ್ ದ ಆನ್ಸರ್. ತಿಳಿತಲ್ಲ ಇದು. ನೆಕ್ಸ್ಟ್ ಕ್ವಶನ್ 1.6 ಮೀಟರ್ ಎತ್ತರದ ಪ್ರತಿಮೆಯೊಂದನ್ನು ಒಂದು ಪೀಠದ ಮೇಲ್ಭಾಗದಲ್ಲಿ ಇರಿಸಲಾಗಿದೆ. ನೆಲದ ಮೇಲಿನ ಒಂದು ಬಿಂದುವಿನಿಂದ ಪ್ರತಿಮೆಯ ಮೇಲ್ತುದಿಯ ಉನ್ನತ ಕೋನವು 60 ಡಿಗ್ರಿ ಮತ್ತು ಅದೇ ಬಿಂದುವಿನಿಂದ ಪೀಠದ ಮೇಲ್ತುದಿಯ ಉನ್ನತ ಕೋನವು 45 ಡಿಗ್ರಿ ಆಗಿದೆ. ಪೀಠದ ಎತ್ತರವನ್ನ ಕಂಡುಹಿಡಿಯಿರಿ ಅಂದಾರ. ನೋಡ್ರಿ ಪ್ರತಿಮೆಯ ಎತ್ತರ ಈಸ್ ಈಕ್ವಲ್ ಟು AB ಆಗಿರ್ಲಿ ಅಂತ ತೋಣನ. ನೆಲದ ಮೇಲೆ ಉನ್ನತವು ಉಂಟಾದ ಬಿಂದು ಏನೈತ್ರಿ D ಆಗಿರ್ಲಿ ಹೌದಾ. ಪೀಠದ ಎತ್ತರ BC ಈಸ್ ಈಕ್ವಲ್ ಟು ಏನಕೈತಿ AC ಮೈನಸ್ AB ನೋಡ್ರಿ ನಮ್ಗ BC ಬೇಕಂದ್ರ AC ಮೈನಸ್ AB ಮಾಡ್ಬೇಕು ಹೌದಾ. ಈಗ ನಮ್ಗ ಪ್ರಶ್ನೆ ಪ್ರಕಾರ ಒಂದು ಲಂಬಕೋನ ತ್ರಿಭುಜ BCD ಒಳಗ tan 45 ಡಿಗ್ರಿ ಈಸ್ ಈಕ್ವಲ್ ಟು ಏನಕೈತ್ರಿ BC ಡಿವೈಡೆಡ್ ಬೈ CD ಹೌದಾ. tan 45 ಅಂದ್ರೆ ಏನ ಅಭೂಮಿಕ ಬಾಹು ಭಾಗಲೆ ಪಾರ್ಶ್ವ ಬಾಹು ಹೌದಾ. tan 45 ಡಿಗ್ರಿ ಈಸ್ ಈಕ್ವಲ್ ಟು BC ಡಿವೈಡೆಡ್ ಬೈ CD ಹಂಗಂದ್ರ tan 45 ಡಿಗ್ರಿ ಬೆಲೆ ಎಷ್ಟ್ರಿ 1 ಈಸ್ ಈಕ್ವಲ್ ಟು BC ಡಿವೈಡ್ ಬೈ CD ಹಂಗಂದ್ರ ಓರೆ ಗುಣಾಕಾರ ಮಾಡ್ರಿ BC ಈಸ್ ಈಕ್ವಲ್ ಟು CD ಇಂಟು 1 ಅಂದ್ರ CD BC ಈಸ್ ಈಕ್ವಲ್ ಟು CD ಬಂತ ಹೌದಾ. ಇವಾಗ ಅದೇ ರೀತಿ ಲಂಬಕೋನ ತ್ರಿಭುಜ ACD ಒಳಗ tan 60 ಡಿಗ್ರಿ ಈಸ್ ಈಕ್ವಲ್ ಟು ಎಷ್ಟಾಕೈತ್ರಿ AC ಡಿವೈಡೆಡ್ ಬೈ CD tan 60 ಡಿಗ್ರಿ ಬೆಲೆ tan 60 ಡಿಗ್ರಿ ಹಂಗಂದ್ರ CD ಒಂದ್ ನಿಮಿಷ ರೀ ಇಲ್ಲಿ ನೋಡ್ರಿ tan 60 ಡಿಗ್ರಿ ಈಸ್ ಈಕ್ವಲ್ ಟು AC ಡಿವೈಡೆಡ್ ಬೈ CD ಹೌದಾ. tan 60 ಡಿಗ್ರಿ ಅಂದ್ರೆ ಏನ್ರಿ tan 60 ಡಿಗ್ರಿ ಅಂದ್ರೇನು √3 ಹೌದಾ ಹೌದಾ. ಈಗ ನಾವ್ ಇದನ್ನೇನ್ ಮಾಡೋಣ ಅಂತ CD ಇಂಟು ಈ ಓರೆ ಗುಣಾಕಾರ ಮಾಡೋಣ. ಇದನ್ನ CD ಇಂಟು √3 ಇಂಟು CD ಇಸ್ ಈಕ್ವಲ್ ಟು AC ಅಂದ್ರೆ ಏನ್ರಿ ನೋಡೋಣ ಇಲ್ಲಿ ಡಯಾಗ್ರಾಮ್ ನೋಡ್ರಿ. AC ಅಂದ್ರೆ ಏನು AB ಪ್ಲಸ್ BC ಹೌದಾ. AB ಅಂದ್ರೆ ಎಷ್ಟು ಕೊಟ್ಟಾರಿ ನೋಡ್ರಿ AC ಇಸ್ ಈಕ್ವಲ್ ಟು AC ಇಲ್ಲಿ ಇದನ್ನ CD ಅಂತ ಇಲ್ಲಿ ಓರೆ ಗುಣಾಕಾರ ಮಾಡಿದ್ವಿ √3 ಇಂಟು CD ಆಯ್ತು. ಇಲ್ಲಿ AC ಐತಲ್ಲ AC ಜಗದಾಗ ಡೈರೆಕ್ಟ್ ನಾ ಆನ್ಸರ್ ಬರ್ದೇನಿ. ಯಾವ ರೀತಿ ಬರ್ದೇನಿ ಅನ್ನೋದನ್ನ ಹೇಳ್ತೇನೆ ನೋಡ್ರಿ. AC ಅಂದ್ರೇನು ಇದು ಫುಲ್ AC ಹೌದಾ. AC ಅಂದ್ರೇನು AB ಪ್ಲಸ್ BC ಹೌದಾ. AB ಅಂದ್ರ 1.6 ಪ್ಲಸ್ BC ಅದಕ್ಕೆ ಇಲ್ಲೇ 1.6 ಪ್ಲಸ್ BC ಹೌದಾ. √3 ನೋಡ್ರಿ √3 ಇಂಟು ನೋಡ್ರಿ BC ಬರ್ದೇನ. ಯಾಕೆ ಬರ್ದೇನಿ CD ಈಸ್ ಈಕ್ವಲ್ ಟು ಏನು CD ಈಸ್ ಈಕ್ವಲ್ ಟು BC ಅದಕ್ಕೆ ಇಲ್ಲೇ CD ಇರೋ ಜಾಗದಾಗ ನಾನು ಏನ್ ಬರ್ದೇನಿ BC ಈಸ್ ಈಕ್ವಲ್ ಟು 1.6 ಮೀಟರ್ ಪ್ಲಸ್ BC. ನೆಕ್ಸ್ಟ್ √3 BC ಹಂಗ ಇಡೋಣ. ಈ ಪ್ಲಸ್ BC ಈ ಕಡೆ ಬಂದ್ರೆ ಏನಾಕೈತ್ರಿ ಮೈನಸ್ BC ಈಸ್ ಈಕ್ವಲ್ ಟು 1.6 ಮೀಟರ್. ಈಗ ಇಲ್ಲಿ BC ನ ಕಾಮನ್ ತಕೋರಿ. ಇಲ್ಲಿ ಇಳ್ದಿದ್ದೀನ √3 ಮೈನಸ್ ಇಲ್ಲಿ ಏನು ಇಲ್ಲ ಅಂದ್ರ ಅಲ್ಲಿ 1 ಇರ್ತೈತಿ ಅದಕ್ಕೆ ಇಲ್ಲಿ 1ನ ಬರೀ ತಿಳಿತ್ರಿ. ಇಲ್ಲಿ BC ನಾನು ಕಾಮನ್ ತೆಗ್ದೇನಿ. ನೆಕ್ಸ್ಟ್ ಈಸ್ ಈಕ್ವಲ್ ಟು 1.6 ಮೀಟರ್. ಈಗ ನಾ BC ಇಂಟು √3 ಮೈನಸ್ 1 ಈಸ್ ಈಕ್ವಲ್ ಟು
1.6 ಮೀಟರ್ ಹೌದಾ. ಇವಾಗ ಬಿ ಸಿ ಇಸ್ ಈಕ್ವಲ್ ಟು ಏನಾಕೈತ್ರಿ, ಇಲ್ಲಿ ಇದನ್ನ ಬರಿಬೇಡ್ರಿ, ಬಿ ಸಿ ಇಸ್ ಈಕ್ವಲ್ ಟು ಇದನ್ನ ಬರಿಬೇಡ್ರಿ, ಇಲ್ಲ ಕೆಳಗೆ ತಗೊಂಡ್ಬಿಡೋಣಂತ. ಬಿ ಸಿ ಇಸ್ ಈಕ್ವಲ್ ಟು ಇದು ಗುಣಾಕಾರ ಐತಿ, √3 - 1 ಬಿ ಸಿ ಗ ಗುಣಾಕಾರ ಐತೆ ಅಂದ್ರೆ ಈ ಕಡೆ ಬಂದ್ರೆ ಏನಕ್ಕೈತೆ ಅದ ಭಾಗಾಕಾರ. ಬಿ ಸಿ ಇಸ್ ಈಕ್ವಲ್ ಟು 1.6 ಡಿವೈಡೆಡ್ ಬೈ √3 - 1. ಇವಾಗ ಬಿ ಸಿ ಇಸ್ ಈಕ್ವಲ್ ಟು 0.8 ಇಂಟು √3 + 1. ಇದನ್ನ ಯಾವ ರೀತಿ ಮಾಡ್ಬೇಕಂದ್ರ ಇದನ್ನ ಇಲ್ಲಿ ಇಂಟು ಹಾಕಿ √3 + 1 √3 + 1 ಡಿವೈಡೆಡ್ ಬೈ √3 + 1 ಬರ್ಕೋಬೇಕ್ರಿ. ಛೇದವನ್ನ ಅಕರ್ಣೀಕರಿಸೋದು ಅಂತಾರೆ ಇದಕ್ಕೆ. ಈಗ ಇದು 1.6 ಇಂಟು √3 - 1 ಇಸ್ ಈಕ್ವಲ್ ಟು √3 - 1 ಇಂಟು √3 - 1 ಅಂದ್ರೆ ಏನಾಗೈತ್ರಿ, ಇದು a + b ಇಂಟು a - b ರೂಪದೊಳಗಿದ್ರೆ a² - b². √3² ಅಂದ್ರ 3 ಮೈನಸ್ 1² ಅಂದ್ರ 1. ಮ್ಯಾಲ ಏನೈತ್ರಿ 16 ಇಂಟು √3 1.6 ಇಂಟು √3 - 1 ಹೌದಾ. ಈಗ ಇದು 3 - 1 ಅಂದ್ರೆ 2 ಹೌದಾ. ಕೆಳಗೇನು ಬಂತಿಲ್ಲ ನಮ್ಗ 2 ಬಂತು. ಮ್ಯಾಲೆ 1.6 ಇಂಟು √3 - 1 ಸಾರಿ √3 + 1 √3 + 1. ಈಗ ಇದನ್ನ ಕಡ್ತಾ ಹೊಡೆದ್ರೆ ಏನಾಕೈತ್ರಿ ನಮ್ಗ 2 1 2 0.8 ಅದಕ್ಕೆ 0.8 ಬರೀರಿ. ಬ್ರಾಕೆಟ್ನಾಗ √3 + 1 ಬೀಳ್ತೈತಿ, √3 + 1 ತಿಳಿತ್ರಿ. ಇದು ಬೇಕಂದ್ರೆ ಇನ್ನೊಮ್ಮೆ ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ಸ್ ಬಾಕ್ಸ್ನ ಕಮೆಂಟ್ಸ್ ಹಾಕ್ರಿ, ನಿಮ್ಗೆ ಆನ್ಸರ್ ಕೊಡ್ತೇನ್ರಿ. ನೆಕ್ಸ್ಟ್ ಕ್ವಶನ್. ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು 30 ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಇದೆ. ಗೋಪುರದ ಎತ್ತರ 50 ಮೀಟರ್ ಇದ್ದರೆ ಕಟ್ಟಡದ ಎತ್ತರವನ್ನ ಕಂಡುಹಿಡಿಯಿರಿ ಅಂದಾರ ಹೌದಾ. ಇದನ್ನ ಯಾವ ರೀತಿ ಮಾಡ್ಬೇಕಂದ್ರ ನೋಡ್ರಿ, ಗೋಪುರದ ಎತ್ತರ ಸಿ ಡಿ ಇಸ್ ಈಕ್ವಲ್ ಟು 50 ಮೀಟರ್ ಹೌದಾ. ಇದು ಕೊಟ್ಟಿದ್ದ ದತ್ತ. ಕಟ್ಟಡದ ಎತ್ತರ ಎ ಬಿ ಆಗಿರ್ಲಿ ಅಂತ ತಗೊಂಡ್ರಿ. ಕಟ್ಟಡದ ಬುಡದಿಂದ ಗೋಪುರಕ್ಕಿರುವ ದೂರ BC ಹೌದಾ, ಇದು BC. ಈಗ ಒಂದು ಲಂಬಕೋನ ತ್ರಿಭುಜ BCD ಒಳಗ tan 60 ಡಿಗ್ರಿ ಇಸ್ ಈಕ್ವಲ್ ಟು ಏನಕ್ಕೈತ್ರಿ, CD ಡಿವೈಡೆಡ್ ಬೈ BC ಹೌದಾ. tan 60 ಡಿಗ್ರಿ ಅಂದ್ರೆ ಬೆಲೆ ಎಷ್ಟ್ರಿ, √3. CD ಅಂದ್ರ 50 ಭಾಗ್ಲೆ BC. BC ಇಸ್ ಈಕ್ವಲ್ ಟು ಎಷ್ಟು ಬಂತ್ರಿ ನಮ್ಗ, BC ಓರೆ ಗುಣಾಕಾರ ಮಾಡ್ರಿ. ಇದನ್ನ ಇಲ್ಲಿ ತಗೋರಿ, ಇದನ್ನ ಇಲ್ಲಿ ತಗೊಂಬರಿ. 50 ಭಾಗ್ಲೆ √3. ಅದೇ ರೀತಿ ಲಂಬಕೋನ ತ್ರಿಭುಜ ACB ಒಳಗ tan 60 ಡಿಗ್ರಿ ಇಸ್ ಈಕ್ವಲ್ ಟು ಏನಕ್ಕೈತ್ರಿ, ಸಾರಿ tan 30 ಡಿಗ್ರಿ ಇಸ್ ಈಕ್ವಲ್ ಟು ಏನಕ್ಕೈತಿ, AB ಡಿವೈಡೆಡ್ ಬೈ BC ಹೌದಾ. ಅದಕ್ಕಿಲ್ಲೇ tan 30 ಡಿಗ್ರಿ ಇಸ್ ಈಕ್ವಲ್ ಟು AB ಡಿವೈಡೆಡ್ ಬೈ BC. tan 30 ಡಿಗ್ರಿ ಅಂದ್ರೆ ಎಷ್ಟ್ರಿ, 1/√3 ಇಸ್ ಈಕ್ವಲ್ ಟು AB KB ಹಂಗ ಇಡ್ರಿ ಡಿವೈಡೆಡ್ ಬೈ BC ಹಂಗ ಇಡ್ರಿ. ಈಗ ನಾವು ಓರೆ ಗುಣಾಕಾರ ಮಾಡಿದ್ರೆ ಏನಕ್ಕೈತ್ರಿ, ಇಲ್ಲೇ BC ಇಂಟು 1 ಅಂದ್ರ BC, AB ಇಂಟು √3 ಅಂದ್ರ AB √3 ಇಂಟು B ಆಕೈತಿ. ಅದನ್ನ ಇಲ್ಲಿ ನಾವು ಕೆಳಗ್ ತಗೋಣಂತ್ರಿ. ಈಗ ನಾ ಏನು ಮಾಡಂಗಿಲ್ರಿ, ನೆಕ್ಸ್ಟ್ ಇದು ಗುಣಿಸ್ತೀನಿ. BC ಇಂಟು 1 ಅಂದ್ರೆ BC ಭಾಗ್ಲೆ √3 ಹಂಗ ಇಡ್ತೀನಿ ಇಸ್ ಈಕ್ವಲ್ ಟು AB. ಹಂಗಂದ್ರೆ AB ಇಸ್ ಈಕ್ವಲ್ ಟು ಎಷ್ಟಾಕೈತ್ರಿ, AB ಇಸ್ ಈಕ್ವಲ್ ಟು BC ಅಂದ್ರೆ ಎಷ್ಟೈತಿ 50 ಭಾಗ್ಲೆ 3. ಈಗ ನಾವು ಕಟ್ಟಡದ ಎತ್ತರ ಇಸ್ ಈಕ್ವಲ್ ಟು 50 ಭಾಗ್ಲೆ 3. ಇದನ್ನ ನಾವು ಮಿಶ್ರ ಭಿನ್ನ ರಾಶಿ ಒಳಗೆ ಬರ್ದ್ರೆ 16 3 48 48ಕ್ಕೆ ಹಾಕಿದ್ರೆ 50. ಅದಕ್ಕೆ 16 ಇಂಟು 2 ಡಿವೈಡೆಡ್ ಬೈ 3 16:2/3 ಇಸ್ ದ ಆನ್ಸರ್. ನೆಕ್ಸ್ಟ್ 50 ಅಡಿ ಅಂಗುಲ ಉಳ್ಳ ರಸ್ತೆಯ ಎರಡೂ ಬದಿಗಳಲ್ಲಿ ಒಂದೇ ಎತ್ತರವಿರುವ 2 ಕಂಬಗಳು ಪರಸ್ಪರ ಅಭಿಮುಖವಾಗಿ ನಿಂತಿವೆ. ಅವುಗಳ ನಡುವಿನ ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಗಳ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 30 ಡಿಗ್ರಿ ಆಗಿವೆ. ಕಂಬಗಳ ಎತ್ತರವನ್ನು ಮತ್ತು ಕಂಬಗಳಿಂದ ರಸ್ತೆಯ ಮೇಲಿನ ಬಿಂದುಗಿರುವ ದೂರವನ್ನ ಕಂಡುಹಿಡಿಬೇಕು ಹೌದಾ. ಇದನ್ನ ಯಾವ ರೀತಿ ಮಾಡ್ಬೇಕಂದ್ರ ನೋಡ್ರಿ, ಫಸ್ಟ್ AB ಮತ್ತು CDಗಳು ಎರಡು ಸಮ ಎತ್ತರವಿರ್ತಕ್ಕಂಥ ಕಂಬಗಳು ಹೌದಾ. ನೆಲದ ಮೇಲಿನ ಉನ್ನತ ಕೋನ ಉಂಟಾಗುವ ಬಿಂದು O ಆಗಿದೆ. ಕಂಬಗಳ ನಡುವಿನ ದೂರ ಎಷ್ಟೈತ್ರಿ, BD. ನಾವು ಪ್ರಶ್ನೆ ಪ್ರಕಾರ ತಗೊಂಡ್ವಿ ಅಂದ್ರೆ AB ಇಸ್ ಈಕ್ವಲ್ ಟು ಏನಕ್ಕೈತ್ರಿ, AB ಇಸ್ ಈಕ್ವಲ್ ಟು CD ಹೌದಾ. OB ನೋಡ್ರಿ, OB ಪ್ಲಸ್ OD ಇಸ್ ಈಕ್ವಲ್ ಟು BD ಅಂದ್ರೆ ಎಷ್ಟು ಕೊಟ್ಟಾರಿ ನಮ್ಗ ಅವರು 80. ಅದಕ್ಕ OB ಪ್ಲಸ್ BD ಇಸ್ ಈಕ್ವಲ್ ಟು 80 ಮೀಟರ್. ಅದೇ ರೀತಿ ಲಂಬಕೋನ ತ್ರಿಭುಜ ತಗೊಂಡ್ರ, ಲಂಬಕೋನ ತ್ರಿಭುಜ CDO ಒಳಗ
tan 30 ಡಿಗ್ರಿ ಇಸ್ ಈಕ್ವಲ್ ಟು ಏನಾಕೈತ್ರಿ ನೋಡ್ರಿ CDO. ಈ CDO ಅಂತ ತಗೊಂಡ್ವಿ, ಅಲ್ಲಿ tan 30 ಡಿಗ್ರಿ ಇಸ್ ಈಕ್ವಲ್ ಟು ಏನಾಕೈತ್ರಿ CD ಡಿವೈಡೆಡ್ ಬೈ OD. ಹೌದಾ? tan 30 ಡಿಗ್ರಿ ಇಸ್ ಈಕ್ವಲ್ ಟು 1/√3 ಇಸ್ ಈಕ್ವಲ್ ಟು CD ಡಿವೈಡೆಡ್ ಬೈ OD. ಓರೆ ಗುಣಾಕಾರ ಮಾಡ್ರಿ, ಇಲ್ಲೇನಾಕೈತ್ರಿ OD ಡಿವೈಡೆಡ್ ಬೈ √3 ಇಸ್ ಈಕ್ವಲ್ ಟು CD. ಇದನ್ನ ಒಂದಂತ ತಗೋರಿ, ಸಮೀಕರಣ ಒಂದಂತ. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರ ನೋಡ್ರಿ, ಅದೇ ರೀತಿ ಲಂಬಕೋನ ತ್ರಿಭುಜ ABO ಒಳಗ ಈ ABO ಅಂತಕ್ಕಂತ ಲಂಬಕೋನ ತ್ರಿಭುಜದೊಳಗ tan 60 ಡಿಗ್ರಿ ಇಸ್ ಈಕ್ವಲ್ ಟು AB ಡಿವೈಡೆಡ್ ಬೈ BO ಅಥವಾ OB. ನೋಡ್ರಿ tan 60 ಡಿಗ್ರಿ ಬೆಲೆ ಎಷ್ಟ್ರಿ √3 ಇಸ್ ಈಕ್ವಲ್ ಟು OB. AB KB ಹಂಗ ಇಡ್ರಿ. OB ಅಂದ್ರೆ ಏನ್ರಿ, OB ಅಂತಂದ್ರಿ ನಮ್ಗ BD ಮೈನಸ್ OD. BD ಅಂದ್ರೆ ಎಷ್ಟೈತ್ರಿ 80 ಮೈನಸ್ OD. ಅದಕ್ಕೆ ನಾನು ಇಲ್ಲೇ ನೋಡ್ರಿ OB ಇರೋ ಜಾಗದಾಗ 80 ಮೈನಸ್ OD ಬರ್ದೇನ್ರಿ. ಇವಾಗ ನಾವ ಓರೆ ಗುಣಾಕಾರ ಮಾಡ್ಕೊಂಡ್ರ AB KB ಹಂಗ ಇಟ್ಕೊಂಡ √3 ಹಂಗ ಇಟ್ಕೋರಿ. ಇದನ್ನ ಇಲ್ಲಿ 80 ಮೈನಸ್ OD ಇಲ್ಲಿ ಏನಾಕೈತ್ರಿ ಗುಂಡ್ಲೆ ಆಗೈತಿ. ಹೌದಾ? ದತ್ತ ಪ್ರಕಾರ ಏನ್ರಿ AB ಇಸ್ ಈಕ್ವಲ್ ಟು CD. AB ಅಂದ್ರೆ ಏನು √3 ಇಂಟು 80 ಮೈನಸ್ OD ಇಸ್ ಈಕ್ವಲ್ ಟು CD. CD ಅಂದ್ರೆ ಏನು OD ಡಿವೈಡೆಡ್ ಬೈ √3. ಹೌದಾ? ಈಗ ಇಲ್ಲಿ ನೋಡ್ರಿ ಈ √3 ಗುಣಿಸಿದ್ರ √3 ಇಂಟು √3 ಇಸ್ ಓನ್ಲಿ 3. ಅದಕ್ಕ 80 ಮೈನಸ್ OD ಇಸ್ ಈಕ್ವಲ್ ಟು OD. ಈಗ 83 240 ಮೈನಸ್ 3 ಇಂಟು OD ಇಸ್ ಈಕ್ವಲ್ ಟು OD. ನೆಕ್ಸ್ಟ್ ಈ ನೋಡ ಇಲ್ಲಿ OD ಹಂಗ ಇಡ್ರಿ, ಮೈನಸ್ 3D ಕಡೆ ಬಂದ್ರೆ ಏನಾಕೈತಿ ಪ್ಲಸ್ 3D. 3D 1D ಕೂಡಿಸಿದ್ರೆ 4D ಇಸ್ ಈಕ್ವಲ್ ಟು 240. OD ಇಸ್ ಈಕ್ವಲ್ ಟು 240. ಇದು 4 ಗುಣಾಕಾರ ಐತಿ, ಈ ಕಡೆ ಬಂದ್ರೆ ಏನಕೈತ್ರಿ ಭಾಗಾಕಾರ ಆಕೈತಿ. 4 1 4 6 24 0 0 ಹಂಗ ಇದ್ರ OD ಇಸ್ ಈಕ್ವಲ್ ಟು 60 ಅಂತ. ಹೌದಾ? OD ಇಸ್ ಈಕ್ವಲ್ ಟು 60 ಅಂತ ನಾವು ಸಮೀಕರಣ 1 ಆದೇಶಿಸಿದ್ರ ನೋಡ್ರಿ, ಸಮೀಕರಣ ಈ 1 OD ಇಸ್ ಈಕ್ವಲ್ ಟು 60 ಅಂತ ಆದೇಶಿಸಿದ್ರೆ ಏನಾಕೈತ್ರಿ CD ಇಸ್ ಈಕ್ವಲ್ ಟು 60 ಭಾಗಲೆ √3. CD ಇಸ್ ಈಕ್ವಲ್ ಟು 60 ಭಾಗಲೆ √3 ಯಾವ ತರ ಬರಿಬಹುದು 23 60. ಹೌದಾ? ತೋರಿಸ್ಬಿಡ್ತೀನಿ. 20 ಇಲ್ಲಿನ 60 ಐತಲ್ಲ, ಯಾವ ರೀತಿ ಬರಿಬಹುದಂದ್ರ 20 ಇಂಟು √3. ಹೌದಾ? ಭಾಗಲೆ ಏನೈತ್ರಿ ನಮ್ಗ √3. ಹೌದಾ? ಈಗ ಇದನ್ನ 20 ಇಂಟು ಓನ್ಲಿ 3 23 60. 23 60 ಈ 3ನ ಯಾವ ರೀತಿ ಬರಿಬಹುದು ನಾವು √3 ಇಂಟು √3. ಈ √3 ಕ್ಯಾನ್ಸಲ್ ಆದ್ರ ಇಲ್ಲಿ ಉಳಿದಿದ್ದೇನ್ರಿ ಇಲ್ಲಿ ನಮ್ಗ 20 √3. ಆ 20 √3 ಇಲ್ಲಿ ಬರ್ಕೋರಿ. ಹಂಗಂದ್ರ ನಮ್ಗ OB ಪ್ಲಸ್ OD ಇಸ್ ಈಕ್ವಲ್ ಟು 80 ಮೀಟರ್ ಇಸ್ ಈಕ್ವಲ್ ಟು OB ಇಸ್ ಈಕ್ವಲ್ ಟು 80 ಮೈನಸ್ 60. 80 ಮೈನಸ್ 60 ಅಂದ್ರ 20 ಮೀಟರ್. ಆದ್ದರಿಂದ ಕಂಬಗಳ ಎತ್ತರ ಎಷ್ಟು ಬಂತ್ರಿ 20 √3 ಮೀಟರ್. ಉನ್ನತ ಕೋನ ಏರ್ಪಡುವ ಬಿಂದುವಿನಿಂದ ಕಂಬಗಳಿಗೆ ಇರತಕ್ಕಂತಹ ದೂರಗಳೇನೇನ್ ಬಂದ್ರಿ 60 ಮೀಟರ್ ಮತ್ತ 20 ಮೀಟರ್. ಯಾವುದೇ ಕ್ವಶನ್ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ಸ್ ಬಾಕ್ಸ್ ನಾಗ ಕಮೆಂಟ್ಸ್ ಹಾಕ್ರಿ, ಇನ್ನೊಮ್ಮೆ ಬೇಕಾದ್ರೆ ನಿಮ್ಗ ಹೇಳ್ಕೊಡ್ತೇನೆ. ಇವತ್ತಿನ ಕ್ಲಾಸ್ ಒಳಗ ಟೋಟಲ್ ಇದ್ರಲ್ಲ 10 ಕ್ವಶನ್ಸ್ ಹೇಳ್ಕೊಟ್ಟೇನ್ರಿ. ಇನ್ 5 ಕ್ವಶನ್ ಅಂತಾನ ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ಕೊಡ್ತೇನ್ರಿ. ನನ್ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ ಒಂದ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡ್ರಿ. ಥ್ಯಾಂಕ್ ಯು.